ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಜನತಾ ಆಯುರ್ವೇದ ಹಾಸನ. ಓಂ ನಮೋ ಧನ್ವಂತರಿ ಮಾಧುರ್ಯಂ ಸರಾಸರಿ ವಂದಿರ ಪಾದಪದ್ಮಂ ಲೋಕೆ ಜನರೂಪೇ ಮೃತ್ಯುನಾಶಂ ಧಾತಾರಂಶ ವಿದೋಷದೀನ ಧನ್ವಂತರಿ ರಮಾನತಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತ ವಂದಿಪೇಶಾಯಕಂ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಸಂತು ನಿರಾಮಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ಆರೋಗ್ಯವನ್ನು ನಿರ್ಧಾರ ಮಾಡೋದು ಯಾವುದು? ನಾವು ತಗೊಳ್ಳೋ ಆಹಾರ ನಾವು ಯಾವ ರೀತಿ ತಗೋಬೇಕು ಅಂತಂದರೆ, ಆಹಾರ ಜೀರ್ಣ ಆಗಿ ನಾವು ಶಕ್ತಿಯುತವಾಗಿ ಲವಲವಿಕೆಯಿಂದ ಇರಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಜೀರ್ಣ ಆಗೋ ಶಕ್ತಿ ಮೀರಿ, ಅವರ ಅಗ್ನಿಶಕ್ತಿ ಮೀರಿ ಮನಸ್ಸೋ ಇಚ್ಛೆ ಸಸ್ಯಾಹಾರಿನೋ ಮಾಂಸಾಹಾರಿನೋ ಅಡ್ಡಾದಿಡ್ಡಿ ತಿಂದ್ಬಿಡೋದು. ತಿಂದ ತಕ್ಷಣ ಏನಾಗುತ್ತೆ ಅಂತಂದರೆ ಅವ್ರಿಗೆ ಜೀರ್ಣ ಆಗಲ್ಲ. ಜೀರ್ಣ ಆಗದಿದ್ದರೆ ಅವರು ಒದ್ದಾಡೋದು ಹಿಂಸೆ ಅಷ್ಟಿಷ್ಟಲ್ಲ. ಇದ್ರೆ ವಾಂತಿದರನೋ ಈಚೆ ಆಗಲ್ಲ, ಕಕ್ಕಸರನೋ ಹೊರಗಡೆ ಹೋಗೋದಿಲ್ಲ. ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಆಹಾರ ಮಾತ್ರ ಪುನರ್ ಅಗ್ನಿ ಬಲಾಪೇಕ್ಷಿಣಿ ಅಂತ ಹೇಳಿದ್ದಾರೆ. ಆಹಾರ ಮಾತ್ರ ಅಂದರೆ ಕ್ವಾಂಟಿಟಿ. ನಾವು ತಗೊಳ್ಳೋ ಆಹಾರ ನಮ್ಮ ಅಗ್ನಿ ಬಲ ನೋಡ್ಕೊಂಡು ನಾವು ತಗೋಬೇಕು. ಅಂದರೆ ನನಗೆ ಎಷ್ಟು ಜೀರ್ಣ ಆಗುತ್ತೆ, ನಾನು ಎಷ್ಟು ತಿಂದರೆ ಎಷ್ಟು ಜೀರ್ಣಿಸ್ಕೊಳ್ಬಲ್ಲೆ ಅಂತ ತಿಳ್ಕೊಂಡು ಮಾಡಬೇಕು. ಯಾರೋ ತಿಂತಾರೆ, ಎಲ್ಲೋ ಫಂಕ್ಷನ್ಗೆ ಹೋಗಿರ್ತಾರೆ, ಏನೋ ಒಂದು ಸಭೆ ಸಮಾರಂಭದಲ್ಲಿರ್ತಾರೆ, ಅವ್ರು ಯಾವುದೋ ಸ್ವೀಟ್ ಹಾಕ್ಸ್ಕೊತಾರೆ, ಇನ್ಯಾವುದೋ ಒಂದು ತಿಂಡಿ ಹಾಕ್ಸ್ಕೊತಾರೆ, ಒಂದು ಆಹಾರ ತಿಂತಾರೆ ಅಂದ್ಬಿಟ್ಟು ಮನಸೋ ಇಚ್ಛೆ ಶಕ್ತಿ ಮೀರಿ ತಿಂದುಬಿಡೋದು, ಆಮೇಲೆ ಒದ್ದಾಡೋದು, ಈ ಥರ ಎಲ್ಲ ಒಂದು ಸಮಸ್ಯೆಗಳು ಆಗ್ತವೆ. ಇದರಿಂದ ಅಗ್ನಿಬಲ ನಮ್ಮ ದೇಹದಲ್ಲಿ, ನಾನು ಅವತ್ತೇ ಹೇಳಿದ್ದೆ, ಜಠರಾಗ್ನಿ ಅಗ್ನಿಬಲ ಅಂದರೆ ನಮ್ಮದಕ್ಕೆ ಡೈಜೆಷನ್ ಕೆಪಾಸಿಟಿ ನೋಡ್ಕೊಂಡು ಆಹಾರ ತಿನ್ನಬೇಕು. ಇದಕ್ಕೆ ಆಯುರ್ವೇದ ತಿಂದಲಿದ್ದರೆ ತೊಂದರೆಗಳು ಉತ್ಪತ್ತಿ ಆಗ್ತದೆ ಆಮಾಶಯದಲ್ಲಿ, ಅಂದರೆ ಹೊಟ್ಟೆನಲ್ಲಿ. ಈ ಒಂದು ಕಾರಣಕ್ಕೆ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ ಅಂದರೆ, ಉಷ್ಮಣೋ ಅಲ್ಪಬಲತ್ವೇನ ಧಾತು ಮಾಧ್ಯಮ ಅಪಾಚಿತಂ ದುಷ್ಟ ಆಮಾಶಯಗತಂ ರಸಂ ಆಮಂ ಪ್ರಚಕ್ಷತೆ. ನಾವು ಹಾಗಾದರೆ ತಿಂದಿದ್ದ ಆಹಾರ ಹೊಟ್ಟೆಯಲ್ಲಿ ಕೂರೋದಕ್ಕೆ ಏನಂತಾರೆ? ಆ ಒಂದು ಇದಕ್ಕೆ ಆಮ ಅಂತ ಕರೀತಾರೆ. ಉಷ್ಮಣ ಅಲ್ಪಬಲತ್ವೇನ ಅಂದರೆ ನಮ್ಮ ಅಗ್ನಿಬಲ ಕಮ್ಮಿ ಇದ್ದಾಗ, ಜಾಸ್ತಿ ತಿಂದಾಗ ಆಹಾರ ರಸ, ನಾನು ಅವತ್ತು ಹೇಳಿದ್ದೆ, ದೇಹದಲ್ಲಿ ನಾವು ತಿಂದ ಆಹಾರ ರಸವಾಗಿ ಪರಿವರ್ತನೆಯಾಗಿ ರಸದಿಂದ ರಕ್ತ, ರಕ್ತದಿಂದ ಮಾಂಸ, ಮೇದ, ಸಸ್ತಿ, ಮಜ್ಜ, ಶುಕ್ರ ಅಂತಂದರೆ ಅಲ್ಲಿವರೆಗೂ ಈ ಸಪ್ತ ಧಾತುಗಳು ಉತ್ಪತ್ತಿ ಆಗ್ತದೆ. ಇದು ಕ್ರಮದಲ್ಲಿ ಆಯಿತು ಅಂತಂದರೆ ಮನುಷ್ಯ ಆರೋಗ್ಯವಾಗಿರ್ತಾನೆ. ಇದರಲ್ಲಿ ಏನಾಗುತ್ತಪ್ಪ ಅಂದರೆ, ನೀವು ಆಹಾರ ಅಡ್ಡದಿಡ್ಡಿ ತಿನ್ನೋದ್ರಿಂದ ಆಹಾರ ರಸ ಮೊದಲನೇದು ರಸನೇ ಸರಿಯಾಗಿ ಉತ್ಪತ್ತಿ ಆಗಲ್ಲ. ಅದು ಆಗ್ಬಿಟ್ಟು ಏನಾಗುತ್ತೆ ಅಂದರೆ ಹೊಟ್ಟೆಲಿ ಹೋಗಿ ಕೂತ್ಕೊಳ್ತದೆ. ಅದಕ್ಕೆ ಆಮ ಅಂತ ಕರೀತಾರೆ. ಈ ಥರ ಒಂದು ಸಂದರ್ಭದಲ್ಲಿ ಎರಡು ರೀತಿ ಕಾಯಿಲೆಗಳು ಬರ್ತದೆ. ಒಂದು ಅಲಸಕ, ಇನ್ನೊಂದು ವಿಸೂಚಿಕ. ಅಲಸಕ ಅಂತಂತಂದರೆ ಪ್ರಯಾತಿ ನೂರ್ಧ್ವ ನ ಅಧಸ್ತದೋ ನಚಪಚ್ಯತೆ ಆಮಾಶಯೋ ಅಲಸೀಭೂತಸ್ತೇನ ಸೊ ಆಲಸಕ ಇತಿ ಸ್ಮೃತಃ. ಪ್ರಯಾತಿ ನೂರ್ಧ್ವ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಆಯುರ್ವೇದದಲ್ಲಿ ಋಷಿಮುನಿಗಳು ಅಂತಂದರೆ, ಪ್ರಯಾತಿ ನೂರ್ಧ್ವ ಅಂದರೆ ಊರ್ಧ್ವ ಅಂದರೆ ಮೇಲೆ. ನಾವು ತಿಂದಿರೋ ಆಹಾರ ಹೊಟ್ಟೆಲೂ ಕೂತ್ಕೊಳ್ಳುತ್ತೆ. ಊರ್ಧ್ವ ಅಂದರೆ ವಾಂತಿ ಮುಖಾರನು ಈಚೆ ಬರೋದಿಲ್ಲ. ನಾ ಅದ ಸ್ತದೋ ನಚಪಚ್ಯತೆ ಅಂದರೆ ಕಕ್ಕಸಲು ಹೊರಗಡೆ ಹೋಗೋದಿಲ್ಲ. ಇತ್ಲಾಗ ಜೀರ್ಣನೂ ಆಗೋದಿಲ್ಲ. ಜೀರ್ಣ ಆದರೆ ಒಂಥರ ಏನು ತೊಂದರೆ ಇಲ್ಲ, ಇಲ್ಲ ವಾಂತಿ ಥರ ಈಚೆ ಬಂದರೂ ತೊಂದರೆ ಇಲ್ಲ, ಇಲ್ಲ ಕಕ್ಕಸಲು ಹೊರಗಡೆ ಹೋದರೂ ತೊಂದರೆ ಇಲ್ಲ. ಅದೇನಾಗುತ್ತೆ ಅಂದರೆ ಹೊಟ್ಟೆಯಲ್ಲೇ ಕೂತ್ಕೊಂಡ್ಬಿಡುತ್ತದೆ. ಅದು ಆಮ ವಿಷವಾಗಿ ಅಂತಂದರೆ ಪರಿವರ್ತನೆ ಆಗುತ್ತದೆ. ಅವಿಪಕ್ವಂ ಅಸಂಯುಕ್ತಂ ದುರ್ಗಂಧಂ ಬಹುಪಿಚ್ಚಿಲಂ ಸದನಂ ಸರ್ವಗಾಧನ ಆಮ ಇತ್ತಿ ಬಿದಿಯದೆ ಅಂತಂದರೆ, ಅದು ಅವಿಪಕ್ವವಾಗಿ ಪಕ್ವವಾಗಲ್ಲ, ಹೊಟ್ಟೆಲೇ ಕೂತಿರುತ್ತೆ, ದುರ್ಗಂಧ ಇರುತ್ತೆ, ಹೊಟ್ಟೆ ಉಬ್ಬರ ಇರುತ್ತೆ. ಈ ಒಂದು ಕಂಡೀಷನ್ನಲ್ಲಿ ಎರಡು ಕಾಯಿಲೆಗಳು ಪ್ರಮುಖವಾಗಿ ಬರ್ತದೆ. ಈ ಒಂದು ಅಲಸಕ ಒಂದು, ಮತ್ತೊಂದು ವಿಸೂಚಿಕ. ವಿಸೂಚಿಕ ಅಂತಂದರೆ ಏನು ಅಂತಂದರೆ, ವಿವಿಧೈರ್ವೇದನೋದ್ಭೇದನೈ ವಾಯುವಾದಿ ವೃಷಕೋಪತ ಸೂಚಿ ಬಿರವ ಗಾತ್ರಾಣಿ ವಿದ್ಯತೀತ ವಿಸೂಚಿಕ. ಪೇಷಂಟ್ಸ್ ಬರ್ತಾರೆ, ಸಾರ್ ಹೊಟ್ಟೆ ನೋವು, ಹೊಟ್ಟೆ ಹಿಂಡ್ದಂಗೆ ಆಗ್ತಿದೆ, ಸೂಜಿಲಿ ಚುಚ್ಚಿದಂಗೆ ಆಗ್ತಿದೆ, ವಾಂತಿ ಬರೋಂಗೆ ಆಗ್ತಿದೆ, ಬರ್ತಾ ಇಲ್ಲ, ಕಕ್ಕಸ್ಕೋಂಗೆ ಆಗ್ತಿದೆ, ಹೋಗ್ತಾ ಇಲ್ಲ, ಹಿಂಡ್ದಂಗೆ ಆಗ್ತಿದೆ ಅಂತ ಒದ್ದಾಡ್ತಿರ್ತಾರೆ. ಆವಾಗ ಏನು ಮಾಡ್ತಾರೆ? ಕೆಲವೊಂದು ಔಷಧಿ ಮಾತ್ರೆಗಳನ್ನ ಕೊಡ್ಬೋದು. ಆದರೆ ನಮ್ಮ ಅಗ್ನಿಬಲ, ನಮ್ಮ ಜಠರಾಗ್ನಿನ ಜಾಸ್ತಿ ಮಾಡೋದು ಶಕ್ತಿ ನಮ್ಮ ಕೈಲೇ ಇರೋದು. ನಾವು ತಿನ್ನೋ ಆಹಾರ, ನಮ್ಮದು ವಿಹಾರ, ನಾವು ಯಾವ ರೀತಿ ಒಂದು ಶಿಸ್ತಲ್ಲಿರ್ತೀವಿ ಅನ್ನೋದೇ ಬಹಳ ಮುಖ್ಯ. ಈ ಒಂದು ವಿಸೂಚಿಕ ಅನ್ನೋ ಕಾಯಿಲೆಯಲ್ಲಿ ಸೂಜಿಲಿ ಚುಚ್ಚಿದಂತೆ ನೋವು ಬರುತ್ತೆ, ಬಟ್ಟೆ ಹಿಂಡ್ದಂಥ ಹೊಟ್ಟೆ ನೋವು ಬರ್ತದೆ, ಈ ಒಂದು ಹೊಟ್ಟೆ ಉಬ್ಬರ ಇರ್ತದೆ, ಗ್ಯಾಸ್ ಕರೆಕ್ಟಾಗಿ ಹೂಸು ಕರೆಕ್ಟಾಗಿ ಪಾಸ್ ಆಗೋದಿಲ್ಲ, ಕಕ್ಕಸೆ ಕರೆಕ್ಟಾಗಿ ಹೋಗೋದಿಲ್ಲ. ಅವರು ಇದರಿಂದ ಒಂದೊಂದು ಇದರ ಜೊತೆಗೆ ಬೇರೆ ಬೇರೆ ಚರ್ಮ ಕಾಯಿಲೆಗಳು ಇದರಿಂದ ಉತ್ಪತ್ತಿ ಆಗ್ತದೆ. ಆದ್ದರಿಂದ ನಾವು ತಿನ್ನೋ ಆಹಾರವೇ ಔಷಧ ಅಂತ ನಾನೊಂದು ಮಾಡಿದ್ದೀನಿ. ನಾವು ಯಾವ ರೀತಿ ಆಹಾರ ಇರಬೇಕು ಅಂತಂದರೆ, ಹಿತಬುಕ್ ಮಿತಬುಕ್ ಋತುಬುಕ್ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಹಿತಬುಕ್ ಹಿತವಾಗಿರುವ ಆಹಾರ, ಮಿತಬುಕ್
ಅಂದರೆ ಮಿತವಾಗಿರ್ತಕ್ಕಂಥ ಆಹಾರ, ಋತುಗಳಿಗೆ ಅನುಸಾರವಾದ ಆಹಾರ. ನಾನು ಹೇಳಿದ್ದೀನಿ ಯಾವ ರೀತಿ ಇದೆ ಈ ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರದ್, ಹೇಮಂತ ಋತು, ಈ 6 ಋತುಗಳಲ್ಲಿ ಯಾವ್ಯಾವ ಮಾಸದಲ್ಲಿ ಯಾವ್ಯಾವ ಆಹಾರ ತಿನ್ನಬೇಕು, ಯಾವ ಮನುಷ್ಯ ಪ್ರಕೃತಿಯವರು ತಿನ್ನಬೇಕು ಅನ್ನೋದನ್ನು ನಾನು ಹೇಳಿದ್ದೀನಿ. ಈ ರೀತಿ ಒಂದು ಕ್ರಮಬದ್ಧವಾದ ಜೀವನ ಶೈಲಿ. ನಮ್ಮ ಆರೋಗ್ಯವನ್ನು ನಿರ್ಧರಿಸುವುದು ನಾವು ತಗೊಳ್ಳೋ ಆಹಾರ, ನಮ್ಮ ಆರೋಗ್ಯವನ್ನು ಕೆಡಿಸೋದು ನಾವು ತಗೊಳ್ಳೋ ಆಹಾರ ನಮ್ಮ ಕೈಲಿದೆ. ಆದ್ದರಿಂದ ಪ್ರತಿಯೊಂದಕ್ಕೂ ನಾವು ಎಲ್ಲ ವಿಷಯದಲ್ಲೂ ನಾವು ಡಾಕ್ಟ್ರನ್ನೇ ಅವಲಂಬನೆ ಆಗಿರೋಕ್ಕೆ ಆಗಲ್ಲ. ನಾವು ತಗೊಳ್ಳೋ ಆಹಾರ ನಮ್ಮ ಆರೋಗ್ಯವನ್ನು ನಿರ್ಧರಿಸುತ್ತದೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ತಮಗೆ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.